ಎಲ್ಲರಿಗೂ ಈ ಸೋಲಾರ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಡೈಲಿ ದಿನದಂತೆ ಇವತ್ತಲೂ ಕೂಡ 6:30ಗೆ ಎದ್ದು ಮಾರ್ನಿಂಗ್ ಜಿಮ್ಮಿಗೆ ಹೋಗ್ತೀನಿ. ನೋಡಿ, ಯಾರಿಗಾರು ಈ ಏರಿಯಾ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ. ಯಾರಾದರೂ ಇಲ್ಲಿ ಇದೇ ಏರಿಯಾದಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ಜಿಮ್ಮಿಗೇನೋ ಬಂದೆ. ನಮ್ಮ ಕೋಚು ಓದೊಟ್ಟಿಗೆ ಡೆಡ್ ಲಿಫ್ಟ್ ಮಾಡೋಕ್ಕೆ ಹೇಳ್ಬಿಟ್ರು. ನಾನು ನೋಡಿದ್ರೆ ಪೈಲ ಒಂಥರ ಶರ್ಟ್ ಬಿಚ್ಚಾಕಿ ಸ್ಟಾರ್ಟ್ ಮಾಡಿದೆ. ಪೈಲ್ವಾನನ ಥರ 2 ಪೋಸ್ ಕೊಟ್ಕೊಂಡೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ವರ್ಕೌಟ್ ಮುಗಿಸ್ಕೊಂಡು ಅದೇ ಖುಷಿಲ್ ರೂಮಿಗೆ ಬಂದರೆ ನಮ್ಮ ರೂಮಲ್ಲಿ ನಮ್ಮ ಲವರ್ ಬೈ ಏನೋ ಬರೀತಾ ಇದ್ದಾರೆ. ಏನು ಅಂತ ಕೇಳಿದರೆ ಅವ್ರ ಹೆಸ್ರು ಅವರೇ ಬರೀತಾ ಇದ್ದಾರೆ. ಏನು ಅಂತ ಕೇಳಿದರೆ ನೋ ರಿಯಾಕ್ಷನ್. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಹಾಕಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಉಪ್ಪಿಟ್ಟು ತಿಂದಾದ್ಮೇಲೆ ನನ್ನ ರಿಯಾಕ್ಷನ್ ಹೇಗಿತ್ತು ಅಂದರೆ, ಟಿಫನ್ ಮಾಡ್ಕೊಂಡು ಕೆಲ್ಸಕ್ಕೇನೋ ಹೊರಟೆ. ನೋಡಿ, ಯಾರಿಗಾರು ಈ ಏರಿಯಾ ಯಾವುದು ಅಂತ ಗೊತ್ತಿದ್ರು ಒಂದು ಕಮೆಂಟ್ ಮಾಡಿ. ಫೇಮಸ್ ಆದ ಏರಿಯಾ ಇದು. ಯಾಕೋ ಕಸ್ಟಮರ್ ಬಿಲ್ಡಿಂಗ್ ಹೋದು ಅಲ್ಲಿ ಕೆಲಸ ಮಾಡೋಣ ಅಂತ ನೋಡ್ತಾ ಇದ್ರೆ 5 ಸೋಲಾರ್ಗಳಿದ್ದಾವೆ. ಕೆಲಸ ಸ್ಟಾರ್ಟ್ ಮಾಡಿದೊಟ್ಟಿಗೆ ಒಂದು ಗುಡ್ ನ್ಯೂಸ್ ಬಂತು. ಸೆಕೆಂಡ್ ಇಯರ್ ಎಕ್ಸಾಮ್ ರಿಸಲ್ಟ್ ಬಂದಿದ್ದೀನಿ. ತಮ್ಮ ತಂಗಿದು ಒಂದು ಬಿಟ್ಟರು. ರಿಸಲ್ಟ್ ಓಪನ್ ಮಾಡಿದ್ರೆ ತಂಗಿ ರಿಸಲ್ಟ್ ನೋಡಿದ್ಮೇಲೆ ನನ್ನ ರಿಯಾಕ್ಷನ್ನು, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನನ್ನ ತಮ್ಮ ರಿಸಲ್ಟ್ ನೋಡಿದ್ಮೇಲೆ ನನ್ನ ರಿಯಾಕ್ಷನ್ ಹೀಗಿತ್ತು.